ಸರ್, ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಚುನಾವಣೆ ನಡೀತಾ ಇದೆ. ಇದ್ರ ಬಗ್ಗೆ ಮತದಾರರಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇದೊಂದು ವಿಶೇಷವಾದಂಥ ಶುಭ ದಿನ. ಯಾಕೆಂದರೆ ಒಂದು ಪರ್ವಕಾಲದ ದಿನದಲ್ಲಿ ನಾವಿದೆ. ಬ್ರಾಹ್ಮಣ ಮಹಾಸಭೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿ 31 ಕಡೆ ಎಲ್ಲ ಚುನಾವಣೆಗಳು ನಡೀತಾ ಇದೆ. ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ನಡೀತಾ ಇದೆ. ಇವತ್ತು ನಾವು APS ಕಾಲೇಜ್ ಈ ಒಂದು ಪ್ರದೇಶದಲ್ಲಿ ಬೆಂಗಳೂರು ದಕ್ಷಿಣದ ಒಂದು ಮತದಾನ ನಡೀತಾ ಇದೆ. ಒಂದೇನಂತಂದರೆ ಅತಿ ಬುದ್ಧಿವಂತ ಸಮುದಾಯವಾಗಿರ್ತಕ್ಕಂಥ ಬ್ರಾಹ್ಮಣ ಮಹಾಸಭಾದಲ್ಲಿ ಮತದಾನದ ಒಂದು ಏನು ಸಂಖ್ಯೆ ಕಡಿಮೆ ಆಗಿದೆ. ಯಾಕೆಂತಂದರೆ ನಿರೀಕ್ಷಿತವಾದ ಮಟ್ಟದಲ್ಲಿ ಮತದಾನ. ಯಾಕೆಂದರೆ ಬೆಂಗಳೂರು ದಕ್ಷಿಣ ಸುಮಾರು 20,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. 4,000 ಆಗಿದೆ ಅಂತೆ ಸರ್. ಈಗ 4,000 ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು 1,000 ಎಕ್ಸ್ಟ್ರಾ ಆಗ್ಬೋದು ಹೊರತು 50% ದಾಟದೇ ಇರುವಂಥದ್ದು ಒಂದು ರೀತಿಯ ಶೋಚನೀಯ ಪರಿಸ್ಥಿತಿ ಅನ್ಸುತ್ತೆ. ಮತದಾನ ಈ ರೀತಿ ಕಡಿಮೆ ಆದಾಗ ಆಶ್ಚರ್ಯಕರವಾದಂಥ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ತಾರೆ. ಯಾಕಂದರೆ ಅನಾಲಿಸಿಸ್ನ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಮಹಾಸಭಾ ಇಬ್ಬರೇ ನಿಂತಿರೋ ರಾಜ್ಯಾಧ್ಯಕ್ಷರು ಯಾರು ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು ಜನರ ಮತದಾರರ ಗುಪ್ತದಲ್ಲಿ ಗುಪ್ತ ಮತದಾನ ಅಂತಕ್ಕಂಥದ್ದು ಟ್ರೆಂಡ್ಗಳನ್ನು ನೋಡ್ಬೇಕು. ಇನ್ನೂ 1 ಅವರ್ ಇದೆ ಪ್ರೋಗ್ರಾಮು ಎಲೆಕ್ಷನ್. ಅಷ್ಟರಲ್ಲಿ ಏನಾರೋ ಒಂದು ಜನ ಪೋಲು ಜಾಸ್ತಿ ಆಯಿತು, ಒಂದು ಆಶ್ಚರ್ಯಕರವಾದಂಥ ಬದಲಾವಣೆ ಆಗುತ್ತೆ. ಇವತ್ತಿನ ಆಸ್ ಆನ್ ನಾವು ಶೋಚನೀಯ ಪರಿಸ್ಥಿತಿ ಮತದಾನ ನಡೀತದೆ. ಈಗ ಮತದಾರನ ಸೆಳೆಯೋದಕ್ಕೆ, ನಮ್ಮ ವಿಪ್ರ ಮತದಾರನ ಸೆಳೆಯೋದಕ್ಕೆ ಏನು ಮಾಡಬೇಕು ಸರ್? ವಿಪ್ರ ಮತದಾರನ ಸೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ವಿಪ್ರ ಮತದಾರ ಯಾವುದೇ ಆಮಿಷಕ್ಕೆ ಒಳಗಾಗೋದಿಲ್ಲ, ಯಾವುದೇ ದುಡ್ಡು ಹಣಕಾಸು ವಸ್ತುಗೆ ಒಳಗಾಗೋದಿಲ್ಲ. ನಿಮ್ಮ ದೇಹೋದ್ದೇಶಗಳು ಸರಿಯಾಗಿದ್ದಾಗ ಬಂದು ವೋಟ್ ಮಾಡ್ತಾರೆ ಅಂತಕ್ಕಂಥ ನಾನು ಅನ್ಕೊಂಡು. ಯಾಕೆ ನಾನು ಅಷ್ಟು ಬಗ್ಗೆ ನಾಲೆಡ್ಜ್ ಇಲ್ಲ ನನಗೆ. ಅದರಿಂದ ಎಲ್ಲ ಕಡೆ ಪ್ರಚಾರಗಳೆಲ್ಲ ಆಗಿದೆ. ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿದೆ ಪ್ರಚಾರ. ಜನಸಾಮಾನ್ಯರಿಗೆ ಮುಟ್ಟಿದೆಯಾ ಅಂತಕ್ಕಂಥ. ಇನ್ನು ಕೆಲವು ಕಡೆ ಮತದಾರರ ಪಟ್ಟಿಯಲ್ಲಿ ಕೆಲವರು ಹೆಸರಿಲ್ಲ, ಮತ್ತೆ ಅವ್ರಿಗೆ ಕನ್ಫ್ಯೂಷನ್ಸ್ ಇದೆ. ದಕ್ಷಿಣನೋ ಉತ್ತರನೋ ಆ ಥರ ಕನ್ಫ್ಯೂಷನ್ಸ್ ಇದೆ. ಅದೊಂದು ಕ್ಲಾರಿಟಿ ಕೊಡಬೇಕಿತ್ತು. ನನ್ನ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗಳು OTP ಬೇಸ್, ನಮ್ಮ ಮೆಂಬರ್ಶಿಪ್ ನಂಬರ್ ಆಧಾರ್ ನಂಬರ್ ಹಾಕಿದ ತಕ್ಷಣ OTP ಬಂದು ಆ ರೀತಿ ಮತದಾನಕ್ಕೆ ಪರಿವರ್ತನೆ ಆದಾಗ 100% ನಿರೀಕ್ಷೆ ಮಾಡಬಹುದು. ಇವತ್ತು ಯಾಕಂದ್ರೆ ಕಂಟಿನ್ಯೂಸ್ 3 days ಹಾಲಿಡೇ ಇರೋದ್ರಿಂದ ಕೆಲವರೆಲ್ಲ ಹೊರಗಡೆ ಒಟ್ಟಾಗಿದೆ. ಆದ್ರಿಂದ ಮತದಾನ ಕಡಿಮೆ ಆಗಿದೆ ರೀಸನ್ಸ್ ಕೊಡಬಹುದು. ಆದ್ರೆ ಜವಾಬ್ದಾರಿಯುತ ಸದಸ್ಯರು ಬ್ರಾಹ್ಮಣ ಸಭಾವನ್ನ ಉಳಿಸಬೇಕು ಅಥವಾ ಏನೋ ಪರ್ವವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನಸ್ಸಿರೋರು ಬಂದು ವೋಟ್ ಮಾಡಿದ್ದಾರೆ. ಬಟ್ ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ ಅಂತಕ್ಕಂಥದ್ದೇ ನನ್ನ ಒಂದು. ಸರಿ ಸರ್, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ಸ್.